ಹೂ ಬ್ಯಾಕ್ ಟು ಬ್ಯಾಕ್ ಥ್ರಿಲ್ಲರ್ಸ್. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. IPL ನಲ್ಲಿ ವಾವ್, 1 brings 2 ಅಂತಾರಲ್ಲ, ಅದೇ ಆಗಿರೋದು ಈ ಸೀಸನ್ ನಲ್ಲಿ. ಮತ್ತೊಂದು ಲಾಸ್ಟ್ ಬಾಲ್ ಥ್ರಿಲ್ಲರ್. ಕಳೆದೋಗಿದ್ರು LSG ಗೆ ಯಾವುದೇ ಬಿಸ್ನೆಸ್ ಇರ್ಲಿಲ್ಲ ವಾಪಸ್ ನುಸುಳ್ಕೊಂಡ್ ಬರೋದಕ್ಕೆ. ಹೂತಾಕಿದ್ರು KKR ಅವರು, ಬಟ್ ವಾಪಸ್ ಎದ್ದಿದ್ದಾರೆ. ಅದು ಹೆಂಗೆ? ಮುಕುಲ್ ಚೌಧರಿ, ಯು ಬ್ಯೂಟಿ, ಒನ್ ಆಫ್ ದ ಬೆಸ್ಟ್ ಹಾಫ್ ಸೆಂಚುರಿ ಅಂಡರ್ ಪ್ರೆಷರ್ ಅಂತ ಹೇಳ್ಬೇಕು. ಓ ಎಸ್, ಈ ತರ ಇನ್ನ ದಿನ ನಾವು ಬಂದು ಹಾರ್ಟ್ ಅಟ್ಯಾಕ್ ಕೊಡುವಂತ ಮ್ಯಾಚ್ಗಳು ನೋಡ್ತಾ ಇದ್ರೆ ಕಷ್ಟನೇ. ಆಲ್ರೆಡಿ ಬರ್ತಾ ಇದೆ ಎಂತ ಮ್ಯಾಚ್, ಮುಕುಲ್ ಸಖತ್ ಫಿನಿಶಿಂಗ್ ಅಂತ. ಎಸ್ ಶಶಾಂಕ್, ಈ ಒಂದು IPL 2008ರಲ್ಲಿ ಶುರುವಾದಾಗ ಒಂದು 3-4 ವರ್ಷದ ತನಕ ಬಂದು ಜನಕ್ಕೆ 20 ಓವರ್ ಫಾರ್ಮ್ಯಾಟು ಯಾವ ತರ, ಹೇಗಿದೆನ ಡೈಸೆಕ್ಟ್ ಮಾಡ್ಬೇಕು, ಈ ಫಾರ್ಮುಲಾ ಹೇಗೆ ಕ್ರ್ಯಾಕ್ ಮಾಡೋದು ಅಂತ ತುಂಬಾ ಕಷ್ಟ ಬಿದ್ರು. ಬಟ್ ಇವಾಗ ನಮ್ ಇಂಡಿಯನ್ಸ್ ಎಸ್ಪೆಷಲಿ 2 ವರ್ಲ್ಡ್ ಕಪ್ ಗೆದ್ವಿ, ಸತತವಾಗಿ ಬಂದು ಈ ಫಾರ್ಮ್ಯಾಟ್ ಅಲ್ಲಿ ಚೆನ್ನಾಗಿ ಮಾಡ್ತಾ ಇರೋದಕ್ಕೆ ಕಾರಣನೇ ಬಂದು ಈ ಒಂದು ವೇದಿಕೆ. ಅಂಡ್ ಹೇಳ್ದಂಗೆ ಎಲ್ಲೆಲ್ಲಿಂದ ಹೀರೋಗಳು ಹುಟ್ಕೊಂತಾರೆ. ಇನ್ಫ್ಯಾಕ್ಟ್ ಮುಕುಲ್ ಚೌಧರಿನ ಬಂದು ನಾನು ಈ ವರ್ಷ ರಾಜಸ್ಥಾನ್ ತಂಡ ಜೊತೆಗೆ ನೋಡಿದ್ದೆ, ಬಟ್ ಅವರ ಮ್ಯಾಚ್ ಅಲ್ಲಿ ಪಾಲ್ಗೊಳ್ಳಿಲ್ಲ. ಕೇಳಿದಾಗ ಈ ತರ ಚೆನ್ನಾಗಿ ಹೊಡಿತಾನ ಹುಡುಗ, ಲಾಂಗ್ ಬಾಲ್ ಅಂತ. ಆ ಮ್ಯಾಚ್ ಅಲ್ಲಿ ಇನ್ಫ್ಯಾಕ್ಟ್ ಕಾರ್ತಿಕ್ ಶರ್ಮಾ ಇವರೆಲ್ಲ ಇದ್ರು. ಬಟ್ ಇವತ್ತು ನಾನು ಆಯುಷ್ ಬೋಧನೆ ಔಟ್ ಆಗ್ತಿದ್ದಂಗೆ ನಾನು ಟೇಕ್ ಮಾಡಕ್ ಶುರು ಮಾಡಿದೆ ಫ್ಲೋ. ಆಯ್ತು, ಮಂಗಳ ಹಾಡಾಯ್ತು, ನಾವು ಬಂದು ನಮ್ ಪ್ರಿಡಿಕ್ಷನ್ ಇವತ್ತು ಕಬಳಿಸ್ತು, ಫಸ್ಟ್ ವಿಕ್ಟ್ರಿ ಫಾರ್ KKR ಅಂತೆಲ್ಲ ಹಾಕಿ ಮಾಡ್ತಾ ಇದ್ದೆ. ಬಟ್ ಏನ್ ಈ ಒಂದು ಆಟ ಅನ್ನೋದು, ಅದೇ ಹಳೆ ಕಾಲದಿಂದ ಹೇಳ್ಕೊಂಡ್ ಬರ್ತಾರೆ, ಕಡೆ ಬಾಲ್ ಬೌಲ್ ಮಾಡೋ ತನಕ ಈ ಕ್ರಿಕೆಟ್ ಪಂದ್ಯಾವಳಿ ಬಂದು ನಿರ್ಣಯ ಆಗಲ್ಲ ಅನ್ನೋದಕ್ಕೆ ಇವತ್ತೊಂದು ಮೂಲ ಕಾರಣ. ನಿಜವಾಗ್ಲೂ ಎಂತ ಒಂದು ಬ್ರೆತ್ ಟೇಕಿಂಗ್ ಮ್ಯಾಚ್.